ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿಯವರ ಆತ್ಮೀಯರೇ. ಸಂಪುಟ ವಿಸ್ತರಣೆ ನಡೀತಾನೆ ಇದೆ. ಇಂದ ನಾಳೆ ನಾಳದ್ದ ಯಾರ ಕೈ ಮೇಲಕ್ಕದ್ದು ಯಾರ ಕೈ ಕೆಳಗೆ ಚರ್ಚೆ ಜೋರದ. ಅದರಲ್ಲೊಂದು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯದಿಂದ ದೂರ ಸರಿದಿಲ್ಲ ಅಂತ ಇದರಿಂದಾಗಿ ಅವ್ರಿಗೆ ಬೇಕಂತ ಜನರು ಮೋಸ್ಟ್ಲಿ ಭಾಳಷ್ಟು ಒಳಗೆ ಹೋಗ್ಬೋದೇನೋ ಅನ್ನುವಂಥ ಒಂದು ಸಂಶಯ. ಆದರೆ ಅಂದ್ಕೊಂಡಷ್ಟು ಸುಲಭ ಇಲ್ಲ. ಯಾಕಂದ್ರೆ ಇದು ಒಂದು ಕಡೆಗೆ DK ಶಿವಕುಮಾರ್ ಸಹಿತ ತಮಗೆ ಬೇಕಾದಂಥ ಜನರ ಒಳಗೆ ಸೇರಿಸುವಲ್ಲೇ ಯಶಸ್ವಿ ಆಗ್ತಾರೆ ಅನ್ನೋದು ಅಷ್ಟ ಹೇಳುವಂಥದ್ದು. ಅದ್ರ ಸಹಿತ ಅದು ಆಗ್ತಾರೋ ಇಲ್ವೋ, ಹಳಬರಲ್ಲಿ 4 ಜನ ಆಗ್ತಾರೆ ಅನ್ನುವಂಥ ಮಾತದ. ಹಳಬರು ಹೆಚ್ಚು ಕಡಿಮೆ ಎಲ್ಲರೂ ಮ್ಯಾಕ್ಸಿಮಮ್ ಸಿದ್ದರಾಮಯ್ಯ ಪರ ಇದ್ದಂಥವ್ರು ಇದ್ದಾರೆ. ಒಂದು 15ರಿಂದ 17 ಅಂತ ಹೇಳ್ತಾ ಇದ್ದಾರೆ. 20 ಆಗ್ತದೆ ಗೊತ್ತಿಲ್ಲ. ಎಲ್ಲ ನಮ್ಮ ಊಹೆಗಳು, ಸತ್ಯ ಆಗ್ಬೋದು ಸುಳ್ಳು ಆಗ್ಬೋದು. ಆ ನಿನಗಟ್ಟಿನಲ್ಲೇ ಇಬ್ಬರಿಗೂ ಬೇಕಾದಂಥ ಕೆಲವು ಜನರ ಆಯ್ಕೆ ಆಗ್ಬೋದು ಹಳಬರಲ್ಲೇ. ಮತ್ತು ಅದರಲ್ಲೂ ಸಿದ್ದರಾಮಯ್ಯನವರು ತಮ್ಮ ಹಿಡಿತ ಅದ್ರ ಮೇಲೆ ತಪ್ಪಿಸ್ಕೊಳ್ಳೋದು ಅಂತ ಅನ್ನಿಸ್ತಾ ಇದೆ. ಆದರೆ ಒಂದು ಮಾತ್ರ ಕ್ಲಿಯರ್ ಆಗ್ತಾಯಿದೆ, ಏನಪ್ಪ ಅಂದ್ರೆ H.C. ಮಾದೇವಪ್ಪನವರು ಅಥವಾ ಇನ್ನುಳಿದವರು ಏನಿದ್ರು ನಮ್ಮ ರಾಜಣ್ಣವರು ಇವರು ಎಂಟ್ರಿ ಆಗ್ತಾರಾ ಸಂಪುಟದಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ DK ಅವ್ರಿಗೆ ಇವ್ರಿಗೆ ಟಗ್ ಆಫ್ ವಾರ್ ಇದ್ದಾವೆ. ಮತ್ತು ಹೈಕಮಾಂಡ್ಗೂ ಸಹಿತ ಒಳ್ಳೆಯ ಅಭಿಪ್ರಾಯ ಇವ್ರು ಬದಲಾಗಿಲ್ಲ. ಹೀಗಾಗಿ ಈ ಒಂದು ಸಿದ್ದರಾಮಯ್ಯ ಫಾಲೋವರ್ಸನ್ನು ತೊಗೋಬೋದಾ ಸಂಪುಟದಲ್ಲಿ ಅನ್ನೋದು ಚರ್ಚೆ ಇದ್ದಾವೆ. DK ಅವ್ರಿಗಂತೂ ಒಂದು ವಿಷಯದಲ್ಲ ಯಶಸ್ವಿಯಾಗಿದ್ದಾರೆ. ಏನಪ್ಪ ಅಂದ್ರೆ ಸತೀಶ್ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಿಸುವಲ್ಲೇ ಈ ಒಂದು ಏನು ಪ್ಲ್ಯಾನ್ ಮಾಡಿದ್ರು ಅದ್ರ ಪ್ರಕಾರ ಅವ್ರು ದೂರ ಸರಿಸಲು ಯಶಸ್ವಿಯಾಗಿದ್ದಾರೆ. ಸತೀಶ್ ಅವರನ್ನು ಅದೇ ಕಾಲಕ್ಕೆ H.C. ಮಾದೇವಪ್ಪನ ಬಗ್ಗೆನೂ ಹೈಕಮಾಂಡದಲ್ಲೇ ಒಳ್ಳೆಯ ಅಭಿಪ್ರಾಯ ಬರೆದಂಗೆ ನೋಡ್ಕೊಂಡ್ರಂತ ಕಾಣ್ತದೆ. ಯಾಕಂದ್ರೆ ಒಂದು ಟೀಮ್ ಇತ್ತು ಅವ್ರದ್ದು. ವಿಶೇಷವಾಗಿ ಸಿದ್ದರಾಮಯ್ಯರು, ನಮ್ಮ ಸತೀಶ್ ಅವರು, ನಮ್ಮ ರಾಜಣ್ಣ ಮತ್ತು H.C. ಮಾದೇವಪ್ಪನವರು ಅಹಿಂದ ಅಂತ ತಿಳ್ಕೊಂಡು ಇದು ಏನೋ ಮಾಡ್ತಾ ಒಂದು ದೊಡ್ಡ ಮೂವ್ಮೆಂಟ್ ಮಾಡಿದ್ರು. ನಂತರ ಏನಾಯ್ತು ಏನೋ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ಸತ್ಯ ಅಂತ ಗೊತ್ತಾಗ್ತಾರೆ, ಅದರ ಅವಶ್ಯಕತೆಯೂ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಸತೀಶ್ ಅವ್ರ ಮಧ್ಯೆಲ್ಲ ಏನು ನಡೆದ ಅನ್ನೋದು ಅವರಿಬ್ಬರಿಗೆ ಗೊತ್ತದು. ಯಾಕಂದ್ರೆ ಮೊದಲಿತ್ತಲ್ಲಿ ನಡೀತಾ ಇತ್ತು. ಏನು DK ಅವ್ರ ನಡಕ ಮತ್ತು ಸಿದ್ದರಾಮಯ್ಯ ನಡಕ ಒಂದು ಅಗ್ರಿಮೆಂಟ್ ಆಗ್ಯದ 2.5 ವರ್ಷದಂತೆ. ಕಡೆಗೆ ಇಬ್ಬರು ಹೇಳ್ತಾನೆ ಇರಲಿಲ್ಲ, ಕೊನೆಗೆ ಒಪ್ಕೊಂಡ್ರೆ ಎಲ್ಲ ಆದಮೇಲೆ ಹಂಗಿದು ಆಗ್ತದೆ ಹಿಂದಿನ ನಾಳೆ, ಅದು ಮಾತು ಬೇರೆ. ಹೀಗಾಗಿ ಇವತ್ತು ಆ ಒಂದು ದೃಷ್ಟಿ ಇಟ್ಕೊಂಡು DK ಅವರು ಯಶಸ್ವಿಯಾಗಿದ್ದಾರೆ. ಒಂದನೇ ಯಶಸ್ವಿ ಮುಖ್ಯಮಂತ್ರಿ ಆಗುವುದು, ಎರಡನೇ ಯಶಸ್ವಿ ಈ ಟೀಮನ್ನು ಹೊಡೆಯುವಂಥದ್ದು, ಇದರಲ್ಲೂ ಸಹಿತ ಯಶಸ್ವಿಯಾಗಿದ್ದಾರೆ. ಅಹಿಂದ ಮೂಮೆಂಟನ್ನು ಒಂದು ರೀತಿ ಬದಿಗೆ ಸರದಂಗೆ ಆಗಿದೆ. ಇನ್ನು ಹೊಸ ಅಹಿಂದ ಮೂಮೆಂಟ್ ಶುರುವಾಗುವಂಥ ಸಾಧ್ಯತೆಗಳಿದ್ದಾವೆ. DK ಹರಿಪ್ರಸಾದ್ ಜೊತೆಗಳು ಮತ್ತು ಕಾಂಗ್ರೆಸ್ಗೂ ಬೇಕಾಗಿದೆ ಅಹಿಂದ ಸಂಘಟನೆ. ಆದರೆ ಈ ಲೀಡರ್ಗಳನ್ನು ದೂರಿಟ್ಟೆ ಮಾಡುವಂಥದ್ದು ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಮಾತ್ರ ರೆಡಿ ಆಗಿದ್ದಾರೆ ಆ ದಿಶೆಯಲ್ಲೇ. ಮತ್ತು ಅದೇ ಕಾಲಕ್ಕೆ ಸಿದ್ದರಾಮಯ್ಯರಿಗೂ ಒಂದು ಭರವಸೆ ಅದ, ತಮಗೆ ಬೇಕಾದಂಥವ್ರನ್ನ ಈ ಕ್ಯಾಬಿನೆಟ್ನಲ್ಲಿ ತೊಗೊಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಮತ್ತು ನಮ್ಮ ಪ್ರಭಾವ ಅದನ್ನು ಇಟ್ಕೊಂಡು ಹೊರಟಿದ್ದಾರೆ ಅವರು. 2022ರಲ್ಲಿ ಮತ್ತೆ ಮರಳಿ ಸಿದ್ದರಾಮಯ್ಯ CM ಆಗ್ತಾರೋ ಇಲ್ಲೋ ಬೇರೆ ವಿಷಯ. ಆದರೆ DK ಶಿವಕುಮಾರ್ ಅವ್ರು ಮಾತ್ರ ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ ಅನ್ನೋಂಥ ಮಾತುಗಳು ಇರ್ತಾವೆ. ಬಟ್ ರಾಜಕೀಯದಲ್ಲೇ ಬಟ್ಸ್ವೆಲ್ಲ ಆಗ್ಬೋದು, ಆಗದಿನ ಹೋಗ್ಬೋದು. ಆದರೆ ಅನ್ನುವಂಥ ಮಾತು. ಆದರೆ ಈಗ ಮಾತ್ರ ಒಂದು 15-17 ಜನ ಮಂತ್ರಿಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಬಗ್ಗೆಯೂ ಭಾಳ ಚರ್ಚೆ ನಡೆದು. ಉಳಿದ ಶಿವಲಿಂಗೇಗೌಡ ಇರ್ಬೋದು ಅಥವಾ ನಮ್ಮ ಸಿದ್ದರಾಮಯ್ಯ ಬೇಕಂದ್ರೆ ಅನೇಕ ಒಳ್ಳೆಯವರು ಇರ್ಬೋದು, ಒಳ್ಳೆಯ ಸೀನಿಯರ್ ಮೋಸ್ಟ್. ಅದರಲ್ಲೂ ಬಸವರಾಜ ರಾಯರೆಡ್ಡಿ, BR ಪಾಟೀಲರು, ಇನ್ನುಳಿದ ಕೆಲವೊಂದು ಜನ ಇದ್ದಾರೆ. ಅವರೆಲ್ಲ ಅವ್ರನ್ನ ತೋಳೋ ಸಾಧ್ಯತೆಗಳು ಇದ್ದಾವೆ, ಇಲ್ಲಂತಲ್ಲ. ಯಾಕಂದರೆ ಅವರಿಗೆ ಯಾವ ತಪ್ಪು ಚುಕ್ಕಿಗಳು ಇಲ್ಲ. ಅದರಲ್ಲೂ BR ಪಾಟೀಲ್ ಮತ್ತು ಬಸವರಾಜ ರಾಯರೆಡ್ಡಿ ಅವರೂ ಏನಾದರೂ ತೊಗೊಳ್ಬೋದು ಅನ್ನುವಂಥ ಮಾತು. ಮತ್ತು ಅದೇ ಕಾಲ ಬೆಳಗಾಗಿ ಬಂದಾಗಂತೂ ಹೆಚ್ಚು ಕಡಿಮೆ ಸೌದಿ ಅವರಿಗೆ ಫಿಕ್ಸಾ ಅನ್ನುವಂಥ ಮಾತು ಚರ್ಚೆ ಇದೆ. ಅವತ್ತು ಫಿಕ್ಸ್ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಪಾರ್ಟಿ ನಾಳೆ 2022 ಗೆದ್ದಬೇಕಾಗಿತ್ತಂದ್ರೆ ಇಲ್ಲಿಯ BJPಯ ಡಾಮಿನೇಷನ್ ಮುರಿಬೇಕಾಗಿತ್ತಪ್ಪ ಅಂತಂದ್ರೆ ಅಲ್ಲೇ ನಮ್ಮ ಲಕ್ಷ್ಮಣ ಸವದಿಯವರು ಅವಶ್ಯಕ. ಇಲ್ಲಪ್ಪ ಅಂದ್ರೆ ಲಕ್ಷ್ಮಣ ಸವದಿಯವರು ಕೊಡದೆ ಹೋದ್ರೆ ಅವರು BJP ಹೋಗಿದ್ದಾರೆ. ತಪ್ಪಂತ ಅನ್ಲಿಕ್ಕೆ ಹೋದ್ರೆ ಇದೇ ರಾಜಕಾರಣದ ಇವತ್ತು ಎಲ್ಲಿ ಅಧಿಕಾರ ಸಿಗ್ತಲ್ಲಿ ಹೋಗಿಬಿಡುವಂಥದ್ದು.
ಅದು ಇದ್ದಿದ್ರಲ್ಲಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ವಿಚಾರ ಮಾಡಿದಾಗ ಲಕ್ಷ್ಮಣ ಸವದಿ ಅವ್ರಿಗಿಂತ ಗ್ಯಾರಂಟಿ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅಥವಾ ಪಟ್ಟಣ್ ಇವ್ರ ಮಧ್ಯದಲ್ಲಿ ಏನಾಗ್ಬೋದು ಅನ್ನೋ ಒಂದು ಅವರಿಬ್ಬರು ಕೂಡ ಕೊಡ್ತಾರೋ ಅಥವಾ ಇಬ್ಬರಲ್ಲಿ ಒಬ್ರಿಗೆ ಕೊಡ್ತಾರೋ ಮಾತ್ರ ಇನ್ನೂ ಸಮಸ್ಯೆ ಅದ. ಬಟ್ ಪಟ್ಟಣ ಅವ್ರು ಮಾತ್ರ ಹಿರಿಯರು, ಅದರಲ್ಲಿ ಎರಡು ಮಾತಿಲ್ಲ. ಹೇಗೆ ಶಿವಲಿಂಗೇಗೌಡರು ಹೆಂಗೆ ಎಂದು ಬಂದಾರಲ್ಲ, JDS ಬಿಟ್ಟು ಕಡೆ ಬಂದರು, ಅವ್ರಿಗೂ ಕೊಡುವಂಥದ್ದು ಕೆಲವೊಂದಿಷ್ಟು ಮಂದಿ ಇದ್ದಾರೆ, ಕೊಟ್ಟೆ ಕೊಡ್ತಾರೆ. ಆದರೆ ಇವೆಲ್ಲರೂ ಇನ್ನೂ ಪೂರ್ಣ ಘೋಷಣೆ ಆಗುವವರೆಗೆ ಇವು ಸಾಧ್ಯತೆಗಳನ್ನು ನಾವು ಮಾತಾಡ್ತಾ ಇರ್ತೀವಿ. ಇವರೇ ಆಗ್ತಾರೆ ಅಂತಲ್ಲ, ಅದು ಯಾರಿಗೂ ಗೊತ್ತಾಗೋದಿಲ್ಲ, ಯಾರು ಬೀಳೋದಿಲ್ಲ ಏನದ. ಸುಮ್ಮನೆ ನಾವೆಲ್ಲ ಇವರು ಇದ್ದಾರೆ ಹಿಂಗೆ ಆಗ್ತದೆ ಅಂತ ಹೇಳ್ಕೊಂಡು ಹೋಗುವಂಥದ್ದು. ಇವತ್ತಿನ ದಿಲ್ಲಿಯೊಳಗಿದ್ದಾರೆ, ಜೋರ್ದಾರ್ ಚರ್ಚೆ ನಡೆದ ವೇಣುಗೋಪಾಲ್ ಮನೆಯಲ್ಲೇ, ಅದೇ ಕಾಲಕ್ಕೆ ಇನ್ನೊಬ್ಬರು ಇದ್ದಾರೆ, ಅವ್ರ ಮನೆಯಲ್ಲೇ ನಡೀತಾ ಇದ್ದಾವೆ. ಅದರಲ್ಲಿ ಏನೇನು ಆಗ್ತದೆ ಏನಿಲ್ಲ ಅನ್ನುವಂಥದ್ದು. ನಂತರ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮನೆಯಲ್ಲಿ ನಂತರ ಫೈನಲ್ ಏನಾಗ್ತದೆ, ಇನ್ನೂ 3-4 ಸುತ್ತಿನ ಮಾತುಕತೆ ನೋಡ್ತಾವೆ. ಬಟ್ ಇವು ಹೆಚ್ಚಿಗೆ ಆಗ್ಬೋದು, ಒಂದು 15-17 ಜನರ ಘೋಷಣೆ ಆಗ್ಬೋದು ಅಂತೇಳಿ. ಬೇಡ 20-20 ಆದರೂ ಯಾರು ಆಸೆ ಪಡಬೇಕಾಗಿಲ್ಲ. ಆದರೆ ಜಲ್ದಿ ಮಾಡಬೇಕಾದ್ರು ಮಾಡೋದ್ರು ಮಾಡ್ಯಾರು ಕೊಟ್ಟು ಬಿಡುವಂಥದ್ದು. ಇನ್ನು ಭಿನ್ನಾಭಿಪ್ರಾಯ ಎಲ್ಲ ಪಾರ್ಟಿಯಲ್ಲಿ ಇರುವನ, ಒಬ್ರು ಕೊಟ್ಟರೊಬ್ರು ಸಿಟ್ಟು ಇರೋದನ್ನ ಅವ್ರು ನಡೆದೋನ. ಆದರೆ ಯಾರಿಂದ ಹೆಚ್ಚಿಗೆ ಪಾರ್ಟಿಗೆ ಒಂದು ಲಾಭದ ಮತ್ತು ಇದ್ದಿದ್ರಲ್ಲೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಎಲ್ಲ ರಾಜಕಾರಣಿಗಳಂತೆ ಆರೋಗ್ಯ ಬಿದ್ದೇ ಇರ್ತದೆ. ಹೌದು ಭ್ರಷ್ಟರು ಅವರು ಅಂತ. ಯಾಕಂದರೆ ಇವತ್ತು ಎಲೆಕ್ಷನ್ ಗೆಲ್ಬೇಕಾದ್ರೆ ದುಡ್ಡು ಹಂಚ್ಬೇಕು ಎಳಿತಾರೆ ಅವ್ರ ಮನೆಯಿಂದ ತರ್ತಾರ, ಯಾರೋ ಅವ್ರ ಮನೆಯಿಂದ ಹಾಕೋದಿಲ್ಲ, ಎಲ್ಲೂ ತೆಗೆದು ಅಲ್ಲೇ ಹಾಕ್ತಾರೆ. ಕೆರೆ ನೀರಳು ಕೆರೆಗೆ ಚೆಲ್ಲಿ ಪುಣ್ಯವ ಪಡೆದುಕೊಳ್ಳೋದು, ಹಂಗೆ ಅಧಿಕಾರ ಪಡ್ಕೊಳ್ಳೋದು ಅಷ್ಟು ಮಾಡ್ತಿರ್ತಾರೆ. ಹೀಗಾಗಿ ಯಾರೋ ಸಜ್ಜನ ಅಂತ ಹೇಳೋಕ್ಕಿಂತಲೂ ಇದ್ದಿದ್ರಲ್ಲಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋ ದೃಷ್ಟಿ ಇಟ್ಕೊಂಡು ಇದ್ರಲ್ಲಿ ಒಳ್ಳೆಯವ್ರನ್ನ ಆಯ್ಕೆ ಮಾಡೋದು. ಮತ್ತು ಅವ್ರ ಹಿಂದೆ ಜಾತಿ ಬಲ, ಧರ್ಮದ ಬಲ, ಮತ್ತಾವ ಬಲ ಏನು ಸಾಧ್ಯ, ಹಣದ ಬಲ, ತೋಳ್ಬಲದಂತೆ ಕಡಿಮೆ ಆಗ್ತಾ ಇದೆ, ತಿಳಿಸ್ತಾ ಇದೆ. ಬಟ್ ಇವು ಹೆಚ್ಚಿಗೆ ಯಾರು ಮಾಡ್ತಾರೆ ಅವ್ರಿಗೆ ಅನುಕೂಲಗಳಾಗುವ ಸಾಧ್ಯತೆ ಇದ್ದಾವೆ. ಅದರಲ್ಲಿ ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ ಅವರು ಮತ್ತು DK ಶಿವಕುಮಾರ್ ಅವರು, ವೇಣುಗೋಪಾಲ ಮತ್ತು ಅದೇ ಕಾಲಗಿನವರು ಬರ್ತಾ ಇದ್ದಾರಲ್ಲ, ಅವರೆಲ್ಲರೂ ಕೂಡಿಕೊಂಡು ಮತ್ತು ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಕೊನೆಗೆ ಫೈನಲ್ ಆಗೋದು ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು. ಹೀಗಾಗಿ ಎಲ್ಲರಿಗೂ ಕುತೂಹಲದ ಏನಾಗ್ಬೋದು, ಯಾರಾಗ್ಬೋದು ಅಂತೇಳಿ ಚರ್ಚೆ ಅಂತ ನಡೆದದ. ಅದು ಯಾರಾದರೂ ಸಂತೋಷದ. ಯಾಕಂದ್ರೆ ನಮಗೆ ಬೇಕಾಗಿದ್ದು ಜನಕ್ಕೆ ಎಲ್ಲರಿಗೂ ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಗ್ಯಾರಂಟಿ ಹೆಸರಾಗಿ ಹಿಡ್ಕೊಂಡು ಹೋಗುವಂಥದ್ದು. ಎಷ್ಟು ಅದಾರ ಜನಕ್ಕೆ 10,000 ಹೋಯ್ತು, ಚೇಂಜ್ ಮಾಡಲಿ ಅದನ್ನು. ಏನು ಕೊಟ್ಟಿದ್ದರು 2023 ಅದು ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಜೊತೆಗೆ ಶಿಕ್ಷಣ ಮತ್ತು ಅದರ ಜೊತೆಗೆ ಆರೋಗ್ಯ, ಇದಕ್ಕೆ ಏನು ಮಾಡೋಕ್ಕೆ ಸಾಧ್ಯದ ಈ ಮುಂದಿನ 1 ವರ್ಷ 2 ತಿಂಗಳು, ಇದು 2 ವರ್ಷ 2 ತಿಂಗಳು ಆಡಳಿತದಲ್ಲೇ ಒಂದು ಸಹಿತ ಅಷ್ಟೇ ಮುಖ್ಯ. ಅದು DK ಅವ್ರು ಏನು ಮಾಡ್ಬೋದು ಏನಿಲ್ಲ ನೋಡೋಣ. ಬಟ್ ಈಗ ಮಾತ್ರ ಈ ಸಂಪುಟ ವಿಸ್ತರಣೆ ಆಗುವುದಂತೆ ನಿಶ್ಚಿತ. ಇದರಲ್ಲೇ DK ಅವರು ಬುದ್ಧಿವಂತರಿದ್ದಾರೆ. ಮೋಸ್ಟ್ಲಿ ಸಿದ್ದರಾಮಯ್ಯರಿಗೆ ಮನಸ್ಸಿಗೆ ಘಾಸಿ ಆಗುವಂಥ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಈಗಾಗಲೇ ಇದು ಮುಗಿದ ತಕ್ಷಣ ರಾಜ್ಯ ತುಂಬ ಅಹಿಂದ ಮೂಮೆಂಟನ್ನು ಮತ್ತೆ ನಮ್ಮ ಕೈ ತೆಗೆದುಕೊಂಡ ಸುತ್ತ ಹಾಕುವಂಥ ಕೆಲಸ ಮಾಡ್ತಾರ ಅಂತ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಸತೀಶ್ ಅವರು ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ಸಮೀಪ ಬರ್ತಾರೆ ಅನಿಸುತ್ತೆ ಕುತೂಹಲದ. ಯಾಕಂದ್ರೆ ಸಿದ್ದರಾಮಯ್ಯನವರು ಸತೀಶ್ ಅವ್ರನ್ನ ಬೆಟ್ಟ ಅಹಿಂದ ಮೂವ್ಮೆಂಟ್ ಮಾಡ್ತಾರೋ ಅಥವಾ ಅವ್ರ ಜೊತೆಗೆ ತೆಗೆದುಕೊಂಡು ಮಾಡ್ತಾರೆ ಅನ್ನೋದು ಭವಿಷ್ಯಕ್ಕೆ ಬಿಟ್ಟಂಥ ವಿಷಯ. ಈಗಿನ ಮಟ್ಟಿಗೆ ನೋಡಿದ್ರಪ್ಪ ಅಂದ್ರೆ ಒಬ್ರಿಗೊಬ್ಬರು ಮಾತನಾಡಲಾರ ಸ್ಥಿತಿಯೊಳಗೆ ಅದಾರ ಅಂತ ಮಾಧ್ಯಮಗಳು ಬಿಂಬಿಸ್ತಾ ಇದ್ದಾವೆ. ಬಟ್ ಒಳಗವ್ರಲ್ಲೇನು ನನಗೆ ಇರ್ಬೋದು. ಯಾಕಂದ್ರೆ ಅವು ಬಹಳ ವರ್ಷಗಳಿಂದ ಕೂಡಿ ಬಂದಂಥವ್ರು ಇದ್ದಾರೆ. ಮೋಸ್ಟ್ಲಿ ತಮ್ಮ ಗುಟ್ಟನ್ನು ಸ್ವಲ್ಪ ಬಿಟ್ಟು ಕೊಡೋದಿಲ್ಲ. ಬಟ್ ಅಹಿಂದ ಮೂವ್ಮೆಂಟದಲ್ಲಿ ಅಂತ ಕ್ಲಿಯರ್ ಆಗೇ ಆಗ್ತದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಈ ಒಂದು ಏನು ಸೆಲೆಕ್ಷನ್ ಮುಗಿದ ತಕ್ಷಣ, ಮಂತ್ರಿಗಿರಿ ಸೆಲೆಕ್ಷನ್ ಮುಗಿದ ತಕ್ಷಣ ರಾಜ್ಯ ತುಂಬ ಪ್ರವಾಸ ಮಾಡೋರಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅದು ಅಹಿಂದ ಮೂಮೆಂಟ್. ಮತ್ತು ಅದು ಭಾಳ ಪ್ರಿಯ ವಿಷಯ ರಾಹುಲ್ ಗಾಂಧಿ ಅವ್ರಿಗೆ. ಯಾಕಂದ್ರೆ ಅವರ ಮ್ಯಾಕ್ಸಿಮಮ್ ಇದಾರೆ ರೀ, ದಲಿತ, ಆದಿವಾಸಿ, ಹಿಂದುಳಿದ, ಮೈನಾರಿಟಿ ಕೂಡ 85% ಆಗ್ತದೆ. ಅದನ್ನ ಬಿಟ್ಕೊಡ್ತಾರೆ ಅವರು. ಅದಕ್ಕೆ ಈಗಾಗಲೇ ರಾಹುಲ್ ಗಾಂಧಿ ಅವ್ರಿಗೆ ನಮ್ಮ ಸಿದ್ದರಾಮಯ್ಯ ಮೇಲೆ ಎಲ್ಲದ ಪ್ರೀತಿ ವಿಶ್ವಾಸ. ಈ ಕಾರಣಕ್ಕಾಗಿ ಅವ್ನ ರಾಜ್ಯದಲ್ಲಿ ಸುತ್ತಾಗಿಸೋಕೆ 2028 ತಯಾರಿ ಮಾಡೋದಕ್ಕೆ ಸಿದ್ದರಾಮಯ್ಯರ ಮುಂದಾಳತ್ವದಲ್ಲಿ ಆ ಚುನಾವಣೆ ಎದುರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಮ್ಯಾಕ್ಸಿಮಮ್ ಸಿದ್ದರಾಮಯ್ಯನವರಿಗೆ ಬೇಕಾದಂಥ ಜನ ಈ ಕ್ಯಾಬಿನೆಟ್ದಲ್ಲಿ ಇರ್ತಾರೆ. ಈ ಮುಂಬರುವ ದಿನಗಳಲ್ಲೇ 20 ಜನರಲ್ಲೇ ಅದಕ್ಕೆ DK ಅವರು ಸಹ ಹೃದಯದಿಂದ ಒಪ್ಪಿಗೆ ಕೊಡ್ತಾರೆ. ಯಾಕಂದ್ರೆ 2022 ಮತ್ತು ಅವರ CM ಆಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಪೂರ್ಣ ಪ್ರಮಾಣದ ಒಪ್ಪಿಗೆ ಮತ್ತು ಅದಕ್ಕೆ ಪ್ರೀತಿ ವಿಶ್ವಾಸ ಆಶೀರ್ವಾದ ಸಿದ್ದರಾಮಯ್ಯ ಬೇಕು ಅನ್ನೋದನ್ನು ಇಲ್ಲಿ ಮರೀಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇಬ್ಬರು ಅನಿವಾರ್ಯ ಕಾಲದ ಅನಿವಾರ್ಯ ಹೊಂದಾಣಿಕೊಂಡು ಹೋಗ್ತಾರೆ. ಬೇಡ ಆ ಟೈಮ್ದಲ್ಲೇ ಸಿದ್ದರಾಮಯ್ಯ ಮತ್ತು ಮರಳಿ ಮುಖ್ಯಮಂತ್ರಿ ಆದರೂ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ DK ಅವ್ರಿಗೂ ಸಹಿತ ಈಗ ನಾ ಆಗಬೇಕು ಆಗಬೇಕು ಆಗಿದ್ದಾರೆ. ಅದನ್ನು ಬಿಟ್ಟು ಕೊಟ್ಟಿದ್ದಾರೆ ಅಗದಿ ಸುಲಭವಾಗಿ ಸಿದ್ದರಾಮಯ್ಯನವರು.
ಅದಕ್ಕೆ ಇವರಿಗೆ ಸುಲಭವಾಗಿ ಡಿ ಕೆ ಶಿ ಅವ್ರ ಮುಂದಿನ 2022ರಲ್ಲಿ ಒಂದು ವೇಳೆ ಕಾಂಗ್ರೆಸ್ಗೆ ಅಂದ್ರೆ ಸಿದ್ದರಾಮಯ್ಯ ಬಿಟ್ಕೊಡ್ತಾರಾ ಅದಕ್ಕೆ ಪ್ರಶ್ನೆ ಮಾಡೋಕ್ಕೆ ಆಗ ನೋಡೋಣ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಇರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥ ತರಲು ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.